ಸರ್ ಇವತ್ತು ಗುರು ಲಿಟ್ರಲಿ ಇವತ್ತು ಜಾಬ್ಲೆಸ್ ಆಗಿದ್ದಾರೆ ಅಂದರೆ ದೇ ಹ್ಯಾವ್ ಯೂಸ್ಡ್ ಗುರು ಅಂದರೆ ಹೆಂಗೆ ದೋಚ್ಕೊಂಡು ತಿಂತಾರೆ ಅಂತ ಹೇಳಿದರೆ ಅಂದರೆ ಅವ್ರು ಒಳ್ಳೆತನ ಮಿಸ್ಯೂಸ್ ಮಾಡಿಕೊಂಡ್ರು. ಎಷ್ಟು ಸಿನಿಮಾಗಳು ಕೊಡಿಸಿದ್ರು, ಎಷ್ಟು ಜನಕ್ಕೆ ಅವರು ಸ್ಯಾಟಲೈಟ್ ರೈಟ್ಸ್ ಎಷ್ಟು ಜನ ಬದುಕಿದ್ದಾರೆ ಸರ್, ಎಷ್ಟು ಆರಾಮಾಗಿದ್ದಾರೆ ಇವತ್ತಿಗೂ. ತುಂಬ ಒಳ್ಳೆ ವ್ಯಕ್ತಿ ಸರ್, ತುಂಬ ಒಳ್ಳೆ ವ್ಯಕ್ತಿ. ಆ್ಯಕ್ಚುಲಿ ಆ ಥರದ್ದು ಒಳ್ಳೆ ವ್ಯಕ್ತಿ ಈ ಥರ ಆಗಿದ್ದು ನಿಜವಾಗ್ಲೂ ಬೇಜಾರಿದೆ. ಏನಾಯ್ತಮ್ಮ ಅವ್ರಿಗೆ ಹೆಲ್ತ್ ಚಾಲೆಂಜ್ ಏನಾಯ್ತು? ಅವ್ರಿಗೆ ಶ್ಯಾಮ್ ಹೋದ್ಮೇಲೆ ಅವ್ರಿಗೆ ಬಹುಶಃ ಇವತ್ತು ಅಷ್ಟು ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ಕೋಟಿಗಟ್ಟಲೆ ಕೊಡಬೇಕು ಜನ ಅವ್ರಿಗೆ ನೆನಪಿದೆಯೋ ಇಲ್ವೋ ನನಗೆ. ನಾನು ನೋಡಿದಷ್ಟು ಬಂದವ್ರಿಗೆ ಸರ್, ಅಂದರೆ ನನ್ನ ಮಗಳ ಮದುವೆ ಒಂದಿನ ಬೆಳಿಗ್ಗೆ ಒಬ್ಬರು ದೊಡ್ಡ ಡೈರೆಕ್ಟ್ರೆ ಮನೆ ಬಾಗಿಲು ಬಂದು ನನ್ನ ಮಗಳ ಮದುವೆ ಸಡನ್ನಾಗಿ ಫಿಕ್ಸ್ ಆಗಿದೆ, 5 ಲಕ್ಷ ರೂಪಾಯಿ ತೆಕ್ಕೊಟ್ರು. ದಾನ ಧರ್ಮ ಮಾಡಿದ ಮನೆ, ದಾನ ಧರ್ಮ ಮಾಡಿದ ಕುಟುಂಬ ಯಾವತ್ತೂ ಹಾಳಾಗಲ್ಲ. ನೂರೊಂದು ನೆನಪು. ನಾನು ಸಿನಿಮಾ ಮಾಡಬೇಕು, ಫಸ್ಟ್ ಫಿಲ್ಮ್ ಚೆಲುವೆ ನಿನ್ನ ನೋಡಲು ಸಿನಿಮಾ ಮಾಡಬೇಕು ಅಂತ ಕೆಲಸ ಬಿಟ್ಟಾದಾಗ ಇದ್ರದ್ದು ಸಾಂಗ್ ರೆಕಾರ್ಡಿಂಗ್, ಈ ಚೆಲುವೆ ನಿನ್ನ ನೋಡಲು ಆಕಾಶ್ ಹೊಡೆಯಲು ಗುರು ಸರ್ನು ಕರೆದೆ. ಬಂದರು. ನನಗೆ ಬರೋದಕ್ಕೆ ಮುಂಚೆ ಏನಾಗಿತ್ತು, ಕೆಲಸ ಬಿಡ್ತಾರೋಗೇನೆ ಏನು ಬಿಟ್ಬಿಟ್ರೆ ಕೆಲಸ. ಹ್ಞೂ ಸರ್ ಸಿನಿಮಾ ಮಾಡಬೇಕಲ್ಲ. ಓಕೆ, ನೀವು ಸ್ಯಾಟಲೈಟ್ದೆಲ್ಲ ಇನ್ನೂ ಕನೆಕ್ಷನ್ಸ್ ಇದೆಯಾ ನಿಮಗೆ? ಟಿ ವಿ ರೈಟ್ಸ್ ತೊಗೊತಾ ಇದ್ರಲ್ಲ, ತುಂಬ ಜನ ಬದುಕಿದ್ದಾರೆ ಗುರು ಸರಿಂದ. ತುಂಬ ಜನ ಇಲ್ಲ ನಾನು ಹೇಳ್ತೀನಿ, ಅದನ್ನು ಮಾಡ್ತಿದ್ದೀನಿ ಸರ್. ದುಬೈ ಬಾಬು ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡ್ತಿದ್ದೆ, ಉಪೇಂದ್ರ ಅವ್ರ ಪಿಕ್ಚರ್, ಶೈಲೇಂದ್ರ ಬಾಬು ಪಿಕ್ಚರ್. ಆ ಪಿಕ್ಚರ್ ನೋಡಿ ನಾನು ಮಾತಾಡಿ ಅಂತ ಮಾತಾಡಿದೆ. ಶೈಲೇಂದ್ರ ಬಾಬು ಅವ್ರದ್ದು ಟಿ ವಿ ರೈಟ್ಸ್ ಆಯಿತು, ಆಯಿತು, 2-3 ತಿಂಗಳಾಯಿತು. ನಾನು ಸಾಂಗ್ ರೆಕಾರ್ಡಿಂಗ್ ಕರೆದೆ. ಬಂದರು, ಆಕಾಶ್ ಹೊಡೆಯೋಕೆ ಬಂದರು. ಆರಾಮಾಗೆಲ್ಲ ಕೂತ್ಕೊಂಡಿದ್ರು, ಮಾತಾಡಿದ್ರು, ಎಲ್ಲ ಮುಗಿದು. ಗುರು ಸರ್ ಕೂತೇ ಇದ್ದಾರೆ, ಇನ್ನು ಎಲ್ಲ ಗೆಸ್ಟ್ಗಳು ಹೋದರು. ಗುರು ಸರ್ ಅಂತ ಬನ್ನಿ ಕರ್ಕೊಂಡೋಗ್ಬಿಟ್ಟು ಸೈಡ್ಗೆ 3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು ನನಗೆ. ಸರ್ ಏನಕ್ಕೆ ಸರ್ ಇದು? ಪಿಕ್ಚರ್ ಮಾಡಿಕೊಟ್ಟಿದ್ರಲ್ಲ ನೀವು. ಸರ್ ಬೇಡ ಸರ್, ಸಿನಿಮಾಕ್ಕೆ ಇವಾಗ ಡೈರೆಕ್ಷನ್ಗೆ ಅಂತ ಇಳಿತಿದ್ದೀರಾ, ಮಂತ್ಲಿ ಅರ್ನಿಂಗ್ಸ್ ಇರಲ್ಲ ನಿಮಗೆ, ಬ್ಯಾಕಪ್ ಇಟ್ಕೊಳ್ಳಿ, ಮನೆಗೆ ಒಂದು ಬ್ಯಾಕಪ್ ಕೊಡಿ. 3 ಲಕ್ಷ ರೂಪಾಯಿ ಅಮ್ಮ. ನಾನು ಯಾರು ಅಲ್ಲ ಅವ್ರಿಗೆ, ನನ್ನಂಥವನಿಗೆ ಅವ್ರಂಗೆ ಸಹಾಯ ಮಾಡಿದ್ರೆ ಇವತ್ತು ತುಂಬ ಜನ ಹೆಸರುಗಳು ಬೇಡ. ಯಾಕೆಂದರೆ ಅದನ್ನು ಕ್ಲಾರಿಟಿ ಕೊಡೋದಕ್ಕೆ ಶ್ಯಾಮ್ ಸಾರ್ ಇದ್ದಿದ್ರೆ ನಾನು ಅದನ್ನು ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ದೇ ಹ್ಯಾವ್ ಯೂಸ್ಡ್ ಹಿಮ್ ಸರ್. ಇವತ್ತು ಗುರು ಲಿಟ್ರಲಿ ಇವತ್ತು ಜಾಬ್ಲೆಸ್ ಆಗಿದ್ದಾರೆ ಅಂದರೆ ದೇ ಹ್ಯಾವ್ ಯೂಸ್ಡ್ ಗುರು ಅಂದರೆ ಹೆಂಗೆ ದೋಚ್ಕೊಂಡು ತಿಂತಾರೆ ಅಂತ ಹೇಳಿದರೆ ಅಂದರೆ ಅವ್ರು ಒಳ್ಳೆತನ ಮಿಸ್ಯೂಸ್ ಮಾಡಿಕೊಂಡ್ರು. ಅಂದರೆ ಅವರು ಎಷ್ಟು ಸಿನಿಮಾಗಳು ಕೊಡಿಸಿದ್ರು, ಎಷ್ಟು ಜನಕ್ಕೆ ಅವರು ಸ್ಯಾಟಲೈಟ್ ರೈಟ್ಸ್ ಎಷ್ಟು ಜನ ಬದುಕಿದ್ದಾರೆ ಸರ್, ಎಷ್ಟು ಆರಾಮಾಗಿದ್ದಾರೆ ಇವತ್ತಿಗೂ, ಎಷ್ಟು ಆರಾಮಾಗಿದ್ದಾರೆ. ಬಟ್ ಏನೋ ಬಹುಶಃ ಏನು ಅದೇ ನನಗೆ ಇದು ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಅವ್ರವ್ರು ಮಾಡಿದ್ದು ದೇವ್ರು ನೋಡ್ಕೊತಾನೆ ಅಷ್ಟೇ, ನಾವು ಇನ್ನೇನು ಹೆಚ್ಚಿಗೆ ಹೇಳೋದಕ್ಕಾಗಲ್ಲ. ನೀವು ಒಬ್ಬ ಅಭಿನೇತ್ರಿಯಾಗಿ, ಒಬ್ಬ ನಟಿಯಾಗಿ, ಒಬ್ಬ ಟೆಕ್ನಿಷಿಯನ್ ಗುರುದತ್ ಸರ್ನ ಹೇಗೆ ಹೇಳ್ತೀರಾ, ಏನು ಹೇಳ್ತೀರಾ? ಹೌ ಯು ವಿಲ್? ವರ್ಕಾಲಿಕ್ ಅಂದರೆ ಆ ವ್ಯಕ್ತಿಲೇ ಸರ್ ಮನೆಗೆ ಬರೋರಮ್ಮ ಇಲ್ಲ. ವರ್ಕಾಲಿಕ್ ನಾ ಹೇಳ್ತೀನಲ್ಲ, ಅವರು ಆಲ್ಮೋಸ್ಟ್ 2 ದಿನ ನಿದ್ದೆಗೆ ಇಟ್ಟಿರೋದು ನೋಡಿದ್ದೀನಿ ಸರ್, 1 ವಾರ ನಿದ್ದೆಗೆ ಇಟ್ಟಿರೋದು. ಅಯ್ಯಪ್ಪ ಎಂಥ ಎಡಿಟರ್ ಸರ್ ಅವರು, ಅಂದರೆ ಹ್ಯಾಟ್ಸ್ ಆಫ್ ಸರ್. ಇನ್ಯಾರು ಬರೋದು ಇಲ್ಲ ಸರ್ ಹಾಗೆ. ಫಸ್ಟ್ ನೀವು ಯಾವಾಗ ಗುರು ಸರ್ನ ನೋಡಿದ್ದು? ಡಿಸ್ಕೋರಾಗ ಆದಿತಾಳ. ನಿಮ್ಗೆ ಗೊತ್ತಿತ್ತಾ ಈ ಥರ? ಅಂದರೆ ಕೊಂಕಣಿ ಅಂತ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ. ತುಂಬ ಒಳ್ಳೆ ವ್ಯಕ್ತಿ ಸರ್, ತುಂಬ ಒಳ್ಳೆ ವ್ಯಕ್ತಿ. ಆ್ಯಕ್ಚುಲಿ ಆ ಥರದ್ದು ಒಳ್ಳೆ ವ್ಯಕ್ತಿ ಈ ಥರ ಆಗಿದ್ದು ನಿಜವಾಗ್ಲೂ ಬೇಜಾರಿದೆ. ಏನಾಯ್ತಮ್ಮ ಅವ್ರಿಗೆ ಹೆಲ್ತ್ ಚಾಲೆಂಜ್ ಏನಾಯ್ತು? ಅವ್ರಿಗೆ ಶ್ಯಾಮ್ ಹೋದ್ಮೇಲೆ BP ಶೂಟಪ್ ಆಯಿತು. BP ಶೂಟಪ್ ಆಗಿ ಬಹುಶಃ ಅದು ತುಂಬ ಒಳಗೆ ನುಂಗ್ಕೋತಾ ಇದ್ರು ಅನಿಸುತ್ತೆ. ಒಂದಿನ ಸ್ಟ್ರೋಕ್ ಆಯಿತು. ಆ್ಯಂಡ್ ಆ ಸ್ಟ್ರೋಕ್ ಅವ್ರಿಗೆ ರಿಕವರ್ ಆಗೋಕ್ಕಾಗಲೇ ಇಲ್ಲ, ಬಿಕಾಸ್ ಲೆಫ್ಟ್ ಸ್ಟ್ರೋಕ್ ಹೊಡೆದಿದ್ದರಿಂದ ಅದು ರಿಕವರೇ ಆಗಲಿಲ್ಲ. ಅಂದರೆ ಮೂಮೆಂಟ್ ಇವಾಗ ಒಂಚೂರು ಓಡಾಡಿಕೊಂಡು ಮಾಡ್ತಾರೆ, ಬಟ್ ಅಂದರೂ ಆ ಹಳೆ ಗುರುದತ್ತ ಆ ಗ್ರೇಸ್ ಸಿಗೋದಿಲ್ಲ. ಓಕೆ, ಇನ್ನು ಮುದ್ದಾದಗಳಿಗೆ, ನಿಮ್ಮ ಮಗ ಹುಟ್ಟಿದಗಳಿಗೆ, ಉದಿತ್ ಅವರು ಹುಟ್ಟಿದಗಳಿಗೆ ಹೇಗೆ ಅಂದರೆ ಎಷ್ಟು ಖುಷಿಯಾಗಿದ್ರು ಗುರು ಸರ್? ಮಗ ಬಂದಿದ್ದಾನೆ, ಅವ್ರ ಲೆಗಸಿನ ಕಂಟಿನ್ಯೂ ಮಾಡೋಕ್ಕೆ. ಮಗ ಅಂದರೆ ಜೀವ, ಇವತ್ತಿಗೂ ಮಗ ಅಂದರೆ ಜೀವ ಅವ್ರಿಗೆ. ಅಂದರೆ ಅವನೇ ಪ್ರಪಂಚ ಅವ್ರಿಗೆ, ಇನ್ನೇನು ಸೋರ್ಸೇ ಇಲ್ವಲ್ಲ ಸರ್ ಜೀವನ ಮಾಡೋಕ್ಕೆ. ಸೊ ಅವನು ಅಷ್ಟೇ ಸರ್, ತುಂಬ ಮುದ್ದಾದ ಹುಡುಗ ಅವನು. ತುಂಬ ಒಂಥರ ನುಂಗ್ಕೊಂಡು ಆ ಥರದ್ದು ಒಂದು ವ್ಯಕ್ತಿತ್ವ ಅವನು. ತುಂಬ ಒಳ್ಳೆ ಮಗು ಅದು. ಅಂದರೆ ಒಂದೊಂದ್ಸಲ ದೇವರು ಕರುಣಿಸಿದ್ರು ಸರಿಯಾಗಿ ಕರೆಸ್ತಾನೆ ಅಂತ ಹೇಳ್ತಾರಲ್ಲ, ತುಂಬ ಒಳ್ಳೆ ಮಗು ಕೊಟ್ಟಿದ್ದಾನೆ ನಮಗೆ. ಏನು ಮಾಡ್ತಿದ್ದಾರೆ? ಅವನು ಸೆಕೆಂಡ್ ಇಯರ್ BCA ಓದ್ತಾ ಇದ್ದಾನೆ ರಾಮಯ್ಯ ಕಾಲೇಜ್ನಲ್ಲಿ. ಓಕೆ, ಅವ್ರಿಗೆ ಎನಿ ಇಂಟ್ರೆಸ್ಟ್ ಅಬೌಟ್ ಮೀಡಿಯಾ?
ಟಿ.ವಿ. ಅವನಿಗೆ ನಾನು ಅವ್ನಿಗೆ ಹೇಳಿದ್ದೀನಿ, ಬೇಡ ನೀನು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ವ್ಯಕ್ತಿ ಆಗೋ ಸಾಕು ನನಗೆ. ಬಟ್ ಅವ್ನಿಗೆ ಇರ್ಬೋದೇನೋ ಸರ್ ಒಳಗಡೆ ಜೀನ್ಸ್. ಗುರು ಸರ್ಗೆ ಮಗನ ಅವ್ರಿಗೂ ಇಲ್ಲ ಒಂದು ಮನೆತನ, ಯಾವ ಗಳಿಗೆಲ್ಲ ಅದು ಮನೆತನ ಅಂತ ಪ್ರಾಜೆಕ್ಟ್ ಮಾಡಿದ್ರು ಅವರು, ಅಂಥ ಒಂದು ಮನೆತನ, ಅಂಥ ಒಬ್ಬ ದಾನಿ, ಕೊಡುಗೈ ದಾನಿ ಅಂತ ಹೇಳ್ತಾರಲ್ಲ ಆ ಥರ ತನಗಿದೆಯೋ ಇಲ್ವೋ ಗೊತ್ತಿಲ್ಲ, ಬೇರೆಯವ್ರಿಗೆ ಹೊಟ್ಟೆ ಹಸ್ವ ಇರೋದನ್ನೆಲ್ಲ ಕೊಟ್ಬಿಡೋದು. ಬಟ್ ಒಂದು ಹೇಳ್ತೀನಮ್ಮ, ನನಗೆ ಏನು ಇದು ಗೊತ್ತಿಲ್ಲ, ದಾನ ಧರ್ಮ ಮಾಡಿದ ಮನೆ, ದಾನ ಧರ್ಮ ಮಾಡಿದ ಕುಟುಂಬ ಯಾವತ್ತೂ ಹಾಳಾಗಲ್ಲ. ಇವತ್ತಲ್ಲ ನಾಳೆ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಯಾಕೆಂದರೆ ಅವ್ರಿಗೆ ನಂದೊಂದು ಸಣ್ಣದು ನಾನು ಹೇಳಿದ್ದು, ನನ್ನಂಥ ಸಾವಿರಾರು ಜನ ನನ್ನ ಕಣ್ಮುಂದೆ ನಡೆದಿರೋದು ನಾನು ನೋಡಿದ್ದೀನಲ್ಲ ಸರ್. ಎಷ್ಟು ಜನಕ್ಕೆ ಅವ್ರು ಸಹಾಯ ಮಾಡಿದ್ದಾರೆ. ಇವತ್ತು ಎಷ್ಟು ಜನ ಯಾವ್ಯಾವ ಥರ ಹಿಂದೆ ಮಾತಾಡ್ತಾರೆ, ಪ್ರತಿಯೊಂದು ನನ್ನ ಕಣ್ಮುಂದೆನೇ ನಡೆದಿದೆ. ಅವ್ರು ಎಲ್ಲರೂ ಆ ಪೇಯ್ನ್ ಏನಾರು ಯಾವ ಥರ ಹೇಳ್ಕೊಂಡಿದ್ರೆ ನಿಮ್ಮ ಹತ್ರ, ಈ ಥರ ಹಿಂಗೆ ನಾನು ಸಹಾಯ ಮಾಡಿದ್ದೆ. ಗುರು ಹೆಂಗೆ ಅಂದರೆ ಒಂದ್ಸಲ ಕೊಟ್ಟ ಮೇಲೆ ಯು ವಿಲ್ ನಾಟ್ ಇವನ್ ಥಿಂಕ್ ಅಬೌಟ್ ಇಟ್. ಅವ್ರಿಗೆ ಬಹುಶಃ ಇವತ್ತು ಅಷ್ಟು ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ಕೋಟಿಗಟ್ಟಲೆ ಕೊಡಬೇಕು ಜನ ಅವ್ರಿಗೆ ನೆನಪಿದೆಯೋ ಇಲ್ವೋ. ನಾನು ನೋಡಿದಷ್ಟು ಬಂದವ್ರಿಗೆ ಸರ್, ಅಂದರೆ ನನ್ನ ಮಗಳ ಮದುವೆ ಒಂದಿನ ಬೆಳಿಗ್ಗೆ ಒಬ್ಬರು ದೊಡ್ಡ ಡೈರೆಕ್ಟ್ರೆ ಮನೆ ಬಾಗಿಲು ಬಂದು, ನನ್ನ ಮಗಳ ಮದುವೆ ಸಡನ್ನಾಗಿ ಫಿಕ್ಸ್ ಆಗಿದೆ, 5 ಲಕ್ಷ ರೂಪಾಯಿ ತೆಕ್ಕೊಟ್ರು. ಆವಾಗ 2007ನಲ್ಲಿ 5 lakhs ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಲ್ಲ ಸರ್. ಇವತ್ತಿಗೂ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಅಮ್ಮ. 2007 ಅಲ್ಲ, ಕರೆಕ್ಟ್, ಇವತ್ತಿಗೂ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಆ್ಯಂಡ್ ಮೋಸ್ಟ್ ಆಮೇಲೆ ಅವ್ರು ಒಳ್ಳೆತನ ಹೆಂಗೆ ಅಂದರೆ, ಗುರುಗೆ ಇದು ಮಾಡಿಬಿಟ್ರೆ ನೀನು ಒಳ್ಳೆಯವನು ಅಂದ್ಬಿಟ್ರೆ ಏನು ಬೇಕಾದರೂ ಕೊಡಿಸ್ಬಿಡ್ತಾರೆ ಅವರು. ಅವ್ರಿಗೆ ಬೇಸಿಕ್ಲಿ ಅಂದರೆ ಒಂದು ಸ್ವಲ್ಪ ಅಟೆನ್ಷನ್ ಸೀಕರ್ ಅವರು. ಅವ್ರು ನಂಗೆ ಮನೆ ಇಲ್ಲ ಗುರು, ಮನೆ ಅದು ಕೊಡಿಸಿರೋದಿದೆ, ಮನೆಗಳನ್ನು 2-3 ಜನಕ್ಕೆ ಮನೆಯೂ ಕೊಡಿಸಿರೋದಿದೆ. ಒಬ್ಬರಂತೂ ತನ್ನ ಮಗಳ ಮದುವೆ ಅಂತ ದೋಚ್ಕೊಂಡು ಬರೀ ಮಗಳ ಮದುವೆ ಅಲ್ಲ, ಮನೆನೂ ಮಾಡ್ಕೊಂಡ್ರು ಅವರು. ಇದು ಅಂದರೆ ಒಂದು ನೇರವಾದ ಪ್ರಶ್ನೆ, ತಪ್ಪು ತಿಳಿಬೇಡಿ. ನೀವು ಹೆಂಡತಿಯಾಗಿ ಅದನ್ನೆಲ್ಲೂ ಹಿಡಿಯೋದಾಗ್ಲಿ ತಡೆಯೋದಾಗ್ಲಿ ಮಾಡೋಕೆ ಹೋಗ್ಲಿಲ್ವಾ? ನಾನು ಬಹುಶಃ ತುಂಬ ಸ್ಪೇಸ್ ಕೊಟ್ಟೆ ಅನಿಸುತ್ತೆ, ಓವರ್ ಸ್ಪೇಸ್ ಕೊಟ್ಟೆ ಅನಿಸುತ್ತೆ. ನಾನು ಯಾಕೆ ಬೀಳ್ಬೇಕು ಅದರಲ್ಲಿ ಅಂದ್ಕೊಂಡು. ಆಮೇಲೆ ನನಗೆ ಐ ವಾಂಟೆಡ್ ಟು ಬಿ ಅವೇ ಫ್ರಮ್ ದ ಇಂಡಸ್ಟ್ರಿ. ನನಗೆ ಮನೆ ಬಾಗಿಲಿಗೆ ಬಂದು ಅವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರು, ನನಗೆ ಬೇಕಾಗಿಲ್ಲ. ನನ್ನ ಮನೆ ನಡೀತಾ ಇದೆ, ಸಿಂಪಲ್ಲಾಗಿ ನಡೀತಾ ಇದೆ ನನ್ನ ಮನೆ. ನನ್ನ ಮಗನ ಮೇಲೆ ನನ್ನ ಕಾನ್ಸಂಟ್ರೇಷನ್ ಅಷ್ಟೇ. ಅವ್ನಿಗೆ ಆ ಕ್ಲಾಸ್ ಕರ್ಕೊಂಡೋಗು, ಈ ಕ್ಲಾಸ್ ಕರ್ಕೊಂಡೋಗು, ಬ್ಯಾಡ್ಮಿಂಟನ್ ಇದು ಟೆನ್ನಿಸ್ ಕರ್ಕೊಂಡೋಗು, ಇದೇ ನನ್ನ ಜೀವನ ಆಗಿತ್ತು ಹೊರತು ಅವರಲ್ಲಿ ಮಾಡ್ತಿರೋದನ್ನು ನೋಡ್ತಿದ್ದೆ. ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅಂದ್ಕೊಂಡು. ಬಟ್ ನೀವು ಯಾವುದು ಪ್ರೊಡಕ್ಷನ್ನು ಮತ್ತೊಂದು ಮಗದೊಂದು ಯಾವುದಕ್ಕೂ ಇನ್ವಾಲ್ವ್ ಆಗಿದ್ದಿಲ್ಲ. ಆಮೇಲೆ ಸಾರ್ಗೂ ಅದು ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಅನಿಸಿಲ್ಲ? ಇಲ್ಲ, ನನಗೆ ಇಷ್ಟ ಇರಲಿಲ್ಲ. ಬಹುಶಃ ಅವ್ರು ನನಗೆ ಇಷ್ಟ ಇದ್ದಿದ್ರೆ ಅವ್ರು ಮಾಡ್ತಿದ್ರೇನೋ, ನನಗೆ ಇಷ್ಟ ಇರಲಿಲ್ಲ. ನನಗೆ ಅದೊಂದು ಗುರು ಸರ್ದೊಂದು ವಿಷಯ ಹೇಳ್ಬಿಟ್ಟು ಐ ವಿಲ್ ವೈಂಡ್ ಅಪ್ ದಟ್ ಥಿಂಗ್. ನನ್ನ ಹತ್ರ ಒಂದು ಸತಿ ಹೇಳಿದರು, ಅಂದರೆ ಕತೆ ಹೇಳಲಿಲ್ಲ, ಐಡಿಯಾ ಹೇಳಿದ್ರು. ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇದೆ ರಘು ನನಗೆ. ಇನ್ಫ್ಯಾಕ್ಟ್ ಇವತ್ತೇನು ಸ್ನೇಹಿತರೆ, ಮುಂಗಾರು ಮಳೆ ಅನ್ನೋ ಒಂದು ದಾಖಲೆ ಸಿನಿಮಾ ಆಗಿದೆ. ಆ ಸಿನಿಮಾನ ಅವತ್ತಿನ ದಿವಸಕ್ಕೆ ಒಂದು ಒಳ್ಳೆ ಬೆಲೆ TV ರೇಟ್ಸ್ ಕೊಟ್ಟು ಸಪೋರ್ಟ್ ಮಾಡಿದ್ದು ಗುರು ಸರ್. ಮುಂಗಾರು ಮಳೆ ಅಂಡ್ ದುನಿಯಾ. ಐ ನೋ ದಟ್. ನಾನು ಅದೇ ಬಿಸ್ನೆಸ್ಸಲ್ಲಿ ಇದ್ದವನು. ತುಂಬ ಒಳ್ಳೆ ಬೆಲೆ ಕೊಟ್ಟರು ಅವತ್ತಿನ ದಿವಸದಲ್ಲಿ. ನಂಗೆ ಗೊತ್ತದು, ಅಮೌಂಟು ಗೊತ್ತು ಎಷ್ಟು ಕೊಟ್ಟಿದ್ದಾರೆ ಅವತ್ತಿನ ದಿವಸದಲ್ಲಿ. ಇಟ್ ವಾಸ್ ಎ ಫ್ಯಾಬ್ಯುಲಸ್ ಪ್ರೈಸ್. ಅವ್ರು ಅಷ್ಟು ಎನ್ಕರೇಜ್ ಮಾಡಿದ್ರು. ಗಣೇಶ್ ಒಂದು ಪಿಕ್ಚರ್ ಮಾಡಬೇಕು ಅಂತ ನನಗೆ ಹೇಳಿದರು. ಯಾವುದೋ ಕ್ರೂಸಲ್ಲಿ ನಡೆಯುತ್ತೆ ಒಂದು ಕತೆ. ಇಟ್ ವಾಸ್ ಎ ವೆರಿ ಬಿಗ್ ಡ್ರೀಮ್. ಅದೊಂದು ನನ್ನ ಕತೆ ಗೀತೆ ಹೇಳಿಲ್ಲ ಅವರು. ಒಂದು ಇಡೀ ಪಿಕ್ಚರು ಈ ಮಲೇಷಿಯನ್ ಕ್ರೂಸಲ್ಲಿ ನಡೆಯುತ್ತೆ ಅಂತ ಹೇಳಿದ್ರಂತೆ. ನನಗೆ ಗೊತ್ತಿಲ್ಲ, ಬಟ್ ಅವರು ಡೈರೆಕ್ಟ್ ಮಾಡಲಿಲ್ಲ. ಗುರು ಸರ್ ನೀವು ಮಾಡಿ, ನಿಮ್ಗೆ ಯಾವಾಗ ಬೇಕಾದರೂ ನಿಮ್ಗೆ ಏನು ಬೇಕಿದ್ರು ನಾವೆಲ್ಲ ಇದ್ದೀವಿ. ನಿಮ್ಮಂಥ ಟೆಕ್ನಿಷಿಯನ್ಸ್ ಮುಂದೆ ನಾವೆಲ್ಲ ಯಾರೂ ಏನೂ ಇಲ್ಲ. ವಿ ಲವ್ ಯು, ವಿ ರೆಸ್ಪೆಕ್ಟ್ ಯು. ನಿಮ್ಮ ಕೆಲಸಕ್ಕೆ, ನಿಮ್ಮ ಸರಸ್ವತಿಗೆ ನನ್ನ ನಮಸ್ಕಾರ ಸರ್. ವಿ ಲವ್ ಯು ಸರ್, ಲಾಟ್ಸ್ ಆಫ್ ರೆಸ್ಪೆಕ್ಟ್ ಯು. ಎಸ್ ಮ್ಯಾಮ್. ಈ ಗ್ಯಾಪ್ ಆಯಿತು. ಈ ಗ್ಯಾಪ್ ಆದಮೇಲೆ ಉದಿತ್ ಅವರಾಯಿತು. ಇದೆಲ್ಲ ನಡೆದ್ಮೇಲೆ ನಮ್ಮ ಸ್ವಾತಿ ಮೇಡಮ್ ಮತ್ತೆ ಆ ಕಲಾ ಸರಸ್ವತಿ ಹೇಳ್ಕೊಂಡ್ರು ನಿಮ್ಮನ್ನು. ಇಂಡಸ್ಟ್ರಿಗೆ ಬರೋದೇ ಬೇಡ ಅಂತಲೇ ಬಿಟ್ಟಿದ್ದು ನಾನು. ಸಾಕು ಅಂದರೆ ಒಂದಿಷ್ಟು ವರ್ಷ ಮಾಡಿದೆ, ದೂರದರ್ಶನಲ್ಲೇ ಮಾಡಿದ್ದು ನಾನು ಹೆಚ್ಚಾಗಿ. ಸರಿ, ಆಮೇಲೆ ಒಂದು ಫೇಸ್ ಬಂತು ನನಗೆ. ಬೇರೆ ಏನೂ ಕೆಲಸ ಗೊತ್ತಿರಲಿಲ್ಲ ನನಗೆ. ಐ ಡಿಂಟ್ ನೋ ವಾಟ್ ಟು ಡೂ. ಹರಣಿ ನನಗೆ ಶಿ ಸೆಡ್ ಕಮ್ ಬ್ಯಾಕ್. ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಾನು ಏನೇ ಇದ್ದೀನಿ ಹರಣಿಯಿಂದ ಇದ್ದೀನಿ. ನನ್ನ ಸೆಕೆಂಡ್ ಇನ್ನಿಂಗ್ಸ್ ಮಾಡಿದ್ದೆ ನಾನು ಹರಣಿಯಿಂದ. ಆ ಹರಣಿ ನನಗೆ ಮಾರಲ್ ಸಪೋರ್ಟ್ ಕೊಡಲಿಲ್ಲ ಅಂದಿದ್ರೆ ಇವತ್ತು ನಾನು ಬಹುಶಃ ಇವತ್ತು ಇರ್ತಾನೆ ಅಂದರೆ ಧೈರ್ಯನೂ ಇರ್ತಿರ್ಲಿಲ್ಲ ನನಗೆ. ನಾನು ಆ್ಯಕ್ಚುಲಿ ತುಂಬ ಕುಗ್ಗೋಗಿದ್ದೆ. ಏನು ಮಾಡೋದು, ಟೀಚರ್ ಆಗಲಾ, ಏನೇನೋ ಎಲ್ಲ ಥಾಟ್ಸು ಬಂದು ಹೋಯಿತು. ಅಯ್ಯೋ, ಐ ಶುಡ್ ಹ್ಯಾವ್ ಸ್ಟಡಿಡ್ ಮೋರ್, ಮೇ ಬಿ ಬೇರೆ ಏನೋ ಒಳ್ಳೆ ಕೆಲಸ ಸಿಗೋದೇನೋ. ಇಂಡಸ್ಟ್ರಿಗೆ ಬರೋ ಐಡಿಯಾನೂ ಇರಲಿಲ್ಲ ನನಗೆ.
ಆಮೇಲೆ ಹೇಳೋದು ಗೊತ್ತಿಲ್ಲದಿರೋ ಕೆಲಸ ಮಾಡೋಕ್ಕಿಂತ ಗೊತ್ತಿರೋ ಕೆಲಸ ಮಾಡಿದ್ರೆ ಒಳ್ಳೇದಲ್ವಾ ಅಂತ. ಹಾಗಾಗಿ ನಾನು ಬಂದಿದ್ದು ವಾಪಸ್ ಇಂಡಸ್ಟ್ರಿಗೆ. ಝೀ ನನ್ನನ್ನು ವೆಲ್ಕಮ್ ಮಾಡ್ತು. ಆಮೇಲೆ ಈಗ ಅಟೆನ್ಷನ್ ಸೀಕಿಂಗು ಅಂದರೆ ಎಲ್ಲರೂ ಬಹುಶಃ ಸೆಲೆಬ್ರಿಟಿ ಹ್ಯಾಂಗ್ ಓವರ್ನಲ್ಲಿದ್ದಾರೆ ಅಂತ ಅನಿಸುತ್ತೆ. ಅವಾಗೆಲ್ಲ ನಾವು ಮಾಡುವಾಗ ಇದಕ್ಕೆ ಸೆಲೆಬ್ರಿಟಿ ಅಂತಾರೆ. ಇವತ್ತಿಗೂ ನನಗದು ಈ ವರ್ಕ್ಗೆ ಸೆಲೆಬ್ರಿಟಿ ಅಂತ ಟ್ಯಾಗ್ ಇದೆ ಅಂತ ಏನಕ್ಕೆ ಸೆಲೆಬ್ರಿಟಿ ಅಂತ ಯಾಕೆ ಹೇಳ್ತಾರೆ ಇವರು ಅಂತ ಅನಿಸುತ್ತೆ. ಇದು ಒಂದು ಕೆಲಸನೇ ಅಲ್ವಾ.